Hello, welcome back to the series of Business Studies Chapter-5 Organizing. ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಬಗ್ಗೆ ಕಲ್ತ್ಕೊಳ್ಳೋಣ. By the way, this is OBC. ನಿಮಗೆಲ್ಲ ಗೊತ್ತಿರೋ ಥರ, ಗೊತ್ತಿಲ್ಲ ಅಂದರೆ ಪ್ರಾಬಲಿ ನ್ಯೂ ಟು ದಿಸ್ ಚಾನಲ್, ಸೊ ಕನ್ಸಿಡರ್ ಮಾಡಿ. ಬರ್ತಿದೆ ಬಿಕಾಸ್ ಪ್ಲೇಲಿಸ್ಟ್ ತುಂಬ ವಿಡಿಯೋಸ್ ಇದೆ, ಕನ್ನಡ, ಇಂಗ್ಲೀಷ್. ಮೂರೋವರ್ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ, ಆ್ಯಂಡ್ ಯಾರಿಗದು ಬೇಕಾಗಿರುತ್ತೆ ಅವ್ರ ಜೊತೆ ಶೇರ್ ಮಾಡಿ. ಯೂಸ್ ಇರೋರು ನೋಡಲಿ. ಶೇರಿಂಗ್ ಇಸ್ ಕೇರಿಂಗ್ ಆಸ್ ವಿ ಆಲ್ ನೋ. ನಂಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಸಿಕ್ಕಂಥ ಒಂದು ಇನ್ಫಾರ್ಮೇಷನ್ ಬೇರೆಯವ್ರ ಜೊತೆ ಶೇರ್ ಮಾಡೋದು ತುಂಬ ಒಳ್ಳೆಯದು. ಸೊ ಲೆಟ್ಸ್ ಜಂಪ್ ಇನ್ ಟು ರೈಟ್ ಅವೇ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಫಸ್ಟ್ ಪಾಯಿಂಟ್, ಬೆನಿಫಿಟ್ ಆಫ್ ಸ್ಪೆಷಲೈಸೇಷನ್ ಅಂತ. ಮೊದಲನೇದಾಗಿ ಸ್ಪೆಷಲೈಸೇಷನ್ ಅಂದರೆ ಏನು ಅಂದರೆ, ಯಾರಾದರೂ ಒಬ್ರು ಒಂದೇ ಕೆಲಸನ ತುಂಬ ಜಾಸ್ತಿ ಟೈಮ್ ಮಾಡಿದಾಗ ಏನಾಗ್ತಾರೆ, ಎಕ್ಸ್ಪರ್ಟ್ ಆಗ್ತಾರೆ. ಎಕ್ಸ್ಪರ್ಟ್ ಆದವ್ರನ್ನ ಏನಂತ ಕರೀತಾರೆ ಅಂದರೆ, ಅವರು ಅದರಲ್ಲೇ ಸ್ಪೆಷಲೈಸೇಷನ್ ಅಂತ ಕರೀತಾರೆ. ನೀವು ಕಾಮರ್ಸ್ ಎಲ್ಲ ಓದ್ತಾ ಇರ್ತೀರಾ, ಸೊ ಮುಂದೆ ನೀವು BCom MCom ಎಲ್ಲ ಮಾಡಿದಾಗ ನೀವು ಒಂದೇ ಒಂದು ಸಬ್ಜೆಕ್ಟ್ ಅಥವಾ ಯಾವುದೋ ಒಂದು ಏರಿಯಾದಲ್ಲಿ, ಕಾಮರ್ಸ್ ಅಥವಾ ಅಕೌಂಟ್ಸ್, ಯಾವುದೋ ಒಂದು ಏರಿಯಾದಲ್ಲಿ ತುಂಬ ಸ್ಪೆಷಲೈಸ್ಡ್ ಆಗಿದ್ದೀರಾ ಅಂತ ಹೇಳ್ತಾರಲ್ಲ. ಸೊ ಸ್ಪೆಷಲೈಸ್ಡ್ ಅಂದರೆ ಅದು, ಸ್ಪೆಷಲೈಸೇಷನ್ ಅಂದರೆ ಹಾಗೆ. ಯಾವಾಗ ನೀವು ಸಿಸ್ಟಮ್ಯಾಟಿಕ್ ಆಗಿ ಒಂದೇ ಕೆಲಸನ ಅಲಾಟ್ ಮಾಡಿಬಿಟ್ಟು ಅವ್ರ ಹತ್ರನೇ ಮಾಡಿಸ್ತಾ ಇರ್ತೀರಾ, ಎಲ್ಲ ಮಾಡಬೇಕಾದ್ರೆ ಒಂದು ಬರ್ಡನ್ ಅಂತ ಇರುತ್ತೆ. ನೀವೇ ಎಲ್ಲ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇನ್ನೊಂದು ಮಾಡಬೇಕು ಅಂದಾಗ ಬರ್ಡನ್ ಜಾಸ್ತಿ ಇರುತ್ತೆ. ಯಾವಾಗ ನೀವು ಒಂದೇ ಒಂದು ಕೆಲಸ ಮಾಡ್ತೀರಾ, ಈಸಿ ಆಗ್ತಾ ಬರುತ್ತೆ. ಅದು ನಿಮಗೆ ತುಂಬ ಈಸಿ ಆಗುತ್ತೆ. ಅಂದರೆ ಎಷ್ಟು ಬೇಗ ಮುಗಿಸ್ತೀರಾ ಅಂದರೆ, ಕ್ವಿಕ್ಕಾಗಿ ಫಾಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಯಾವಾಗ ಒಂದು ಕೆಲಸನ ತುಂಬ ರಿಪಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಒಂದು ಎಕ್ಸಾಂಪಲ್ಲು, ಪ್ರೊಫೆಷನಲ್ ಏರ್ ಸ್ಟೈಲಿಶ್ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಬೋರ್ಡ್ ಹಾಕೊಂಡಿರ್ತಾರೆ, ಹೋಗಿರ್ತೀರಾ. ಒಂದು ಡಿಸೈನ್ ಆಗಿ ಅಥವಾ ಏನೋ ಒಂದು ಟ್ರೆಂಡಿ ಲುಕ್ ಕೊಡೋ ಥರ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಡ್ತಾರೆ, ನಿಮ್ಮ ಮೇಕ್ ಓವರ್ ಎಲ್ಲ ಮಾಡ್ತಾರೆ, ಕೇಳಿರ್ತೀರಾ. ಅದೇ ಯಾವಾಗೋ ಕಟಿಂಗ್ ಮಾಡೋಕ್ಕೆ ಬರಲ್ಲ, ಅವ್ನಿಗೇನು ಐಡಿಯಾನೇ ಇಲ್ಲ, ಅವನ ಹತ್ರ ಹೋಗಿ ನೀವು ಮಾಡಿಸ್ಕೋತೀರಾ. ಸಿಂಪಲ್. ಏನಾಗುತ್ತೆ ಅಂದರೆ ಹಿಂಗಾಗುತ್ತೆ. ಸೊ ಅದಕ್ಕೆ ಹೇಳೋದು, ಪ್ರೊಫೆಷನಲ್ಗೂ ಅಮೇಚರ್ ಅಂದರೆ ಏನು ಗೊತ್ತಿಲ್ಲದೆ ಇರೋನು, ಅನ್ಪ್ರೊಫೆಷನಲ್ ಅಥವಾ ಪ್ರೊಫೆಷನ್ ಬಗ್ಗೆ ಏನು ಗೊತ್ತೇ ಇಲ್ಲ, ಆ ಪ್ರೊಫೆಷನ್ ಬಗ್ಗೆ ಏನು ಗೊತ್ತಿಲ್ಲ, ಅವ್ರು ಸ್ಪೆಷಲೈಸ್ಡ್ ಅಲ್ಲ, ಆ ಥರ ಹತ್ರ ಏನು ಮಾಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಯಾವಾಗ ಆರ್ಗನೈಸಿಂಗ್ ಮಾಡಿ ಒಂದೇ ಗ್ರೂಪ್ ನೀವೇ ಇಂಥ ಕೆಲಸನೇ ಮಾಡಿ ಅಂತ ಆರ್ಗನೈಸ್ ಮಾಡ್ತೀರಾ, ಯಾವುದೇ ಒಂದು ವಿಷಯ ಆಗಲಿ ಕಂಪ್ನಿಲಿ ನಿಮಗೆ ಆರ್ಗನೈಸ್ ಮಾಡಿ ಇದೇ ಕೆಲಸನ ನೀವು ಮಾಡಬೇಕು, ಇದೇ ನಿಮ್ಮ ಕೆಲಸ, ಡೈಲಿ ರೊಟೀನ್ ಅಂತ ಹೇಳಿದಾಗ ಅವ್ನು ಪಕ್ಕ ಆಗೋತಾನೆ. ಆ ಕೆಲಸ ಎಷ್ಟು ಸ್ಪೀಡಾಗಿ ಮಾಡ್ತಾನೆ, ಅಕ್ಯುರೇಟಾಗಿ ಮಾಡ್ತಾನೆ, ತಪ್ಪಿಲ್ದಂಗೆ ಇದಾದ್ಮೇಲೆ ಇದೆ ಅಂತ ಅವ್ನು ಫಿಕ್ಸ್ ಆಗಿಬಿಡ್ತಾನೆ. ಸೊ ಅದಕ್ಕೋಸ್ಕರ ಆರ್ಗನೈಸಿಂಗ್ ಈಸ್ ಇಂಪಾರ್ಟೆಂಟ್ ಟು ಮೇಕ್ ಸ್ಪೆಷಲೈಸೇಷನ್ ಅನ್ನೋ ಬೆನಿಫಿಟ್ ತೊಗೊಳಕ್ಕೆ ಇದು ತುಂಬ ಇಂಪಾರ್ಟೆಂಟ್. ರೆಗ್ಯುಲರ್ ಬೇಸ್ ಮಾಡಿದ್ರೆ ಆಬ್ವಿಯಸ್ಲಿ ಯಾರು ಬೇಕಾದರೂ ಸ್ಪೆಷಲೈಸ್ಡ್ ಆಗ್ಬೋದು ಯಾವುದೇ ವಿಷಯನ. ಈಗ ಕೆಲವರು ಓದೋದು ತುಂಬ ಕಷ್ಟ ಇರುತ್ತೆ, ರಿಪಿಟೇಷನ್ ಮಾಡಿದ್ರೆ ಆಗೋಯ್ತು. ಒಂದೇ ಕೀ ರಿಪಿಟೇಷನ್. ನೀವು ಓದಿ ರೆಕಾರ್ಡ್ ಮಾಡ್ಕೊಳ್ಳಿ, ಹೆಡ್ಫೋನ್ ಹಾಕೊಳ್ಳಿ, ಕೇಳ್ತಾನೇ ಇರಿ. ಅಟ್ ದ ಟೈಮ್ ಟೀಚರ್ಗೆ ಪಾಠ ಮಾಡ್ತೀರಾ. ಸಮ್ ಪರ್ಟಿಕ್ಯುಲರ್ ಟೈಮ್. ಕೆಲವರು 5 ಸತಿ ಕೇಳಿದ್ರೇ ಹೇಳ್ತಾರೆ, ಕೆಲವರು 10 ಸತಿ ಕೇಳಿದ್ನ ಹೇಳೋರಿದ್ದಾರೆ, ಕೆಲವರು ಅದನ್ನೇ ಕೇಳ್ತಾ ಹಿಂಗಾಗ್ತಾರೆ. ಅಂದರೆ ಯು ಕ್ಯಾನ್ ಅಡ್ವೈಸ್ ಎನಿ ಒನ್ ಇನ್ ದಿಸ್ ವರ್ಲ್ಡ್. ಅಷ್ಟು ಸ್ಪೆಷಲೈಸ್ ಆಗ್ತೀರಾ. ಜಸ್ಟ್ ಯು ಹ್ಯಾವ್ ಟು ಫೋಕಸ್. ರಿಪಿಟೇಷನ್ ಅನ್ನೋದು ಆ ಥರ ಹೆಲ್ಪ್ ಮಾಡುತ್ತೆ. ಮೂವಿಂಗ್ ಆನ್ ಟು ದ ಸೆಕೆಂಡ್ ಪಾಯಿಂಟ್, ದಟ್ ಈಸ್ ಕ್ಲಾರಿಟಿ ಇನ್ ವರ್ಕಿಂಗ್ ರಿಲೇಷನ್ಶಿಪ್. ಇದು ಪಾಯಿಂಟೇ ಹೇಳ್ಬಿಡುತ್ತೆ, ಕ್ಲಾರಿಟಿ ಅಂದರೆ, ನಿಮಗೆ ಯಾರಾದರೂ ಏನಾದರೂ ಹೇಳಕ್ಕೆ ಬಂದಾಗ ನನಗೆ ಏನು ಹೇಳ್ತಾವನೆ ಕ್ಲಾರಿಟಿ ಇಲ್ಲಪ್ಪ, ಏನೇನೋ ಹೇಳ್ತಾನೆ, ಅದೊಂದು ಹೇಳ್ತಾನೆ, ಇದೊಂದು ಹೇಳ್ತಾನೆ. ಸೊ ಯು ಗಾಟ್ ದ ಪಾಯಿಂಟ್ ರೈಟ್. ಕ್ಲಾರಿಟಿ ಅಂದರೆ ಅದು ಏನು ಮಾಡಬೇಕು, ಯಾರಿಂದ ವರ್ಕ್ ತಗೋಬೇಕು, ಯಾರು ನಿಮ್ಮ ಬಾಸ್ ಅನ್ನೋ ಕ್ಲಾರಿಟಿ ಇರಬೇಕು. ಅವ್ನಿಗೆ ಡೌಟ್ ಇರಬಾರ್ದು, ಇವನೊಂದು ಹೇಳ್ತಾನೆ, ಅವನೊಂದು ಹೇಳ್ತಾನೆ, ಈಗ ನಾನು ಮಾಡಿಬಿಟ್ಟು ಯಾರಿಗೆ ಹೇಳಬೇಕು, ಅವ್ನು ಹಿಂಗೆ ಮಾಡು ಅಂತಾನೆ, ಇವ್ನು ಹಂಗೆ ಮಾಡು ಅಂತಾನೆ. ಸೊ ಈ ಒಂದು ಕಮ್ಯುನಿಕೇಷನ್ ಲೈನ್ ಏನಿರುತ್ತೆ, ಅದು ಐಡಿಯಾ ಇರಬೇಕು ಅವ್ರಿಗೆ, ಯಾರಿಂದ ನಾವು ತಿಳ್ಕೊಬೇಕು ಅಥವಾ ಯಾರನ್ನ ಕೇಳಬೇಕು, ಯಾರು ಆರ್ಡರ್ ಕೊಡ್ಬೇಕು ನಮಗೆ. ಯಾವನೇವನೋ ಬಂದು ಏನೇನೋ ಹೇಳ್ಕೊಂಡು, ಈಗ ಎ ಒಬ್ಬ ಬಾಸ್, ಬಿ ಒಬ್ಬ ಬಾಸ್ ಅಂತ ಇದ್ರೆ ಎಲ್ಲಿ ಕೆಲಸ ಆಗುತ್ತೆ. ಅವನೊಂದು ಹೇಳ್ತೇನೆ, ಅವ್ನು ಹೇಳಿದ್ದು ಯಾಕೆ ಮಾಡ್ತೇನೆ, ನಾನು ಹೇಳಿದ್ದು ಮಾಡಿ ಫಸ್ಟು ಅಂತ. ಎಂಪ್ಲಾಯೀಸ್ಗೆ ಅಥವಾ ವರ್ಕರ್ಸ್ಗೆ ತಲೆ ಕೆಟ್ಟೋಗುತ್ತೆ. ಮ್ಯಾನೇಜರು ಅಷ್ಟೇ. ಡೌಟ್ ಇರಬಾರ್ದು ಕೆಲಸ ಮಾಡೋದ್ರಲ್ಲಿ. ಒಬ್ರು ಹೇಳ್ಬೇಕು, ಅದನ್ನೇ ಮಾಡಬೇಕು. ಇದಿದ್ದಾಗ ಕೆಲಸ ಕರೆಕ್ಟಾಗಿ ಆಗುತ್ತೆ. ಇದು ಹೇಗೆ ಮಾಡ್ತಾರೆ ಅಂದರೆ, ಹರಾಚಿಕಲ್ ಅಂತ ಹೇಳ್ತಾರೆ. ನನಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಆರ್ಡರ್ ಅಂತ ಅಷ್ಟೇ. ನಿಮ್ಮ ಮೇಲ್ಗಡೆ ಮ್ಯಾನೇಜರ್ಸ್ ಇದ್ದರೆ, ಪ್ರೊಡಕ್ಷನ್ ಮ್ಯಾನೇಜರ್, ಆ ಥರ ಅಡ್ವರ್ಟೈಸ್ಮೆಂಟ್ ಮ್ಯಾನೇಜರ್ ಆಗಿರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ಬೋದು, ಸೇಲ್ಸ್ ಮ್ಯಾನೇಜರ್, ಈ ಥರ ಇದ್ದರೆ ಅವ್ರ ಮೇಲ್ಗಡೆ ಜನರಲ್ ಮ್ಯಾನೇಜರ್ ಅಂತ ಇರ್ತಾರೆ. ಅವ್ರ ಮೇಲ್ಗಡೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು, MD ಆಗಿರ್ಬೋದು, ಈ ಥರ ಒಂದಷ್ಟು ಜನ ಇರ್ತಾರೆ. ದಿಸ್ ಇಸ್ ಕಾಲ್ಡ್ ಹೈರಾರ್ಚಿ ಅಂತ. ಈ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತದೆ ಇದು. ಯಾರು ಹೇಳಬೇಕು, ಬಾಸ್ ಹೇಳಿದ್ರು, ಮೈನ್ ಬಾಸ್ ಅಂತ ಹೇಳಿದ್ರೆ ನಿಮ್ಗೆ ಲಾಸ್ಟಲ್ಲೂ ಅದೇ ಇರಬೇಕು, ಬೇರೆ ಡಿವಿಯೇಟ್ ಆಗಬಾರ್ದು. ದಟ್ ಈಸ್ ಕಾಲ್ಡ್ ಕ್ಲಾರಿಟಿ ಇನ್ ವರ್ಕಿಂಗ್ ರಿಲೇಷನ್ಶಿಪ್. ನೀವೇನು ಮಾಡ್ತೀರಾ ಅಂತ ನಿಮಗೆ ಗೊತ್ತಿರಬೇಕು. ಮೂವಿಂಗ್ ಆನ್ ಟು ಥರ್ಡ್,
ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್ ಅಂತ. ಆಪ್ಟಿಮಮ್ ಅಂದರೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳೋದು ಇರೋ ರಿಸೋರ್ಸ್ನ ಅಂತ ಹೇಳೋದು. ಸೊ ಪ್ರಾಪರ್ ಆಗಿ ಮೆಟೀರಿಯಲ್ಲು, ಫೈನಾನ್ಸು, ಹ್ಯೂಮನ್ ರಿಸೋರ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳೋದು ಯಾವಾಗ ಅಂದರೆ ಕರೆಕ್ಟಾಗಿ ಆರ್ಗನೈಸ್ ಆಗಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನು ಕೊಟ್ಟಾಗ, ಏನೇನು ಕೆಲಸನ ಯಾರ್ಯಾರಿಗೆ ಅಸೈನ್ ಮಾಡಬೇಕು. ಅವನಿಗೆ ಅದು ಕೆಲಸ ಮಾಡೋಕ್ಕೆ ಬರಲ್ಲ ಸರಿಯಾಗಿ. ಅವನಿಗೆ ಈಗ ನೋಡಿ, ಒಂದು ಗಾರ್ಮೆಂಟ್ ಅಂತಲೇ ತೊಗೊಳ್ಳೋಣ. ಗಾರ್ಮೆಂಟಲ್ಲಿ ಕಟಿಂಗ್ ಮಾಡೋಕ್ಕೆ ಬರಲ್ಲ ಒಬ್ಬನಿಗೆ. ಅವನಿಗೆ ನೀನು ಕಟಿಂಗ್ ಮಾಡು ಅಂತ ಕೊಟ್ಟರೆ ಹೆಂಗೆ ಬೇಕು ಅವ್ನು ಕಟ್ ಮಾಡ್ತಾನೆ. ನೆಟ್ಟಿಗೆ ಹೊಲಿಯಕ್ಕೆ ಬರ್ದಿರೋರಿಗೆಲ್ಲ ಹೊಲಿಯಕ್ಕೆ ಕೊಟ್ಟರೆ ಏನಾಗುತ್ತೆ, ಸರಿಯಾಗಿ ಹೊಲಿಯಲ್ಲ. ಅದೇ ಕರೆಕ್ಟಾಗಿರೋ ಟೈಲರ್ಗೆ ಕರೆಕ್ಟಾಗಿ ಕಟಿಂಗ್ ಮಾಸ್ಟರ್ ಅಂತ ಇರ್ತಾರೆ, ಅವ್ರ ಕೈ ಕೊಟ್ಟಾಗ ಕರೆಕ್ಟಾಗಿ ಹೊಲಿತಾರೆ, ಕರೆಕ್ಟಾಗಿ ಕಟ್ ಮಾಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆರ್ಗನೈಸಿಂಗ್. ಏನು ಮಾಡಬೇಕು, ಯಾರು ಅವ್ರಿಗೆ ಕೊಡಬೇಕು. ದೆನ್ ಪ್ರಾಪರಾಗಿ ನೀವು ಅಸೈನ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಜಾಬು ಓವರ್ಲ್ಯಾಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಅದನ್ನೇ ಮಾಡಿರ್ತೀನಿ, ಅವನು ಅದನ್ನೇ ಮಾಡಿರ್ಬೋದು. ಕರೆಕ್ಟಾಗಿ ಮಾತಾಡಿಕೊಂಡು ಇದು ನೀವು ಮಾಡ್ತಾರೆ, ಇದು ನೀನು ಮಾಡು ಅಂತ ಇದ್ದಾಗ ಕೆಲಸ ಆಗುತ್ತೆ. ರಿಸೋರ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಬೆಸ್ಟ್ ಯೂಸ್ ಆಗಬೇಕು ಅಂದರೆ ಆರ್ಗನೈಸಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದನ್ನ ನಿಲ್ಲಿಸುತ್ತೆ. ಫಸ್ಟ್ ಆಫ್ ಆಲ್ ನೀನೇನು ಮಾಡಬೇಕು ಅಂತ ನಿನ್ಗೊಂದು ಕ್ಲಾರಿಟಿ ಕೊಟ್ಬಿಡುತ್ತೆ. ಸೊ ನೀನು ಅದನ್ನೇ ಮಾಡ್ತೀಯ, ನೀನು ಅದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತೀಯ, ಯು ವಿಲ್ ಡೂ ದಟ್ ಅಷ್ಟೇ. ವೇಸ್ಟ್ನ ಮಿನಿಮೈಸ್ ಮಾಡುತ್ತೆ, ನಿಮ್ಮ ಎಫರ್ಟ್ ವೇಸ್ಟ್ ಆಗದೆ ಇರೋ ಥರ ನೋಡ್ಕೊಳುತ್ತೆ. ದಟ್ಸ್ ವೈ ಆರ್ಗನೈಸಿಂಗ್ ಹೆಲ್ಪ್ಸ್ ಇನ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್. ಮೂವಿಂಗ್ ಆನ್ ಟು ನೆಕ್ಸ್ಟ್ ಪಾಯಿಂಟ್ ಯಾವುದಂದ್ರೆ ಅಡಾಪ್ಷನ್ ಟು ಚೇಂಜ್. ಒಂದು ಚೇಂಜ್ನ ಅಡಾಪ್ಟ್ ಮಾಡ್ಕೊಳಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆರ್ಗನೈಸಿಂಗ್. ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ ಬಿಸ್ನೆಸ್ ಎನ್ವೈರನ್ಮೆಂಟ್ ತುಂಬ ಚೇಂಜ್ ಆಗ್ತಾ ಇರುತ್ತೆ. ಈಗೆಲ್ಲ ನಿಮ್ಗೆ ಗೊತ್ತಿರೋ ಥರ ಬಿಸ್ನೆಸ್ ಎನ್ವೈರನ್ಮೆಂಟ್ ಚಾಪ್ಟ್ರಲ್ಲಿ ನಾನು ಅದನ್ನು ಮಾಡಿದ್ದೆ, 3rd ಚಾಪ್ಟರ್ ಅದನ್ನು ನೋಡ್ಬೋದು ನೀವು, ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಇದೆ. ಕರೆಕ್ಟಾಗಿ ಆರ್ಗನೈಸ್ ಮಾಡೋದ್ರಿಂದ ಬಿಸ್ನೆಸ್ ಎಂಟರ್ಪ್ರೈಸಸ್ಗೆ ಏನೇನು ಚೇಂಜ್ ಮಾಡ್ಕೊಬೇಕು, ಏನೇನು ಅಡಾಪ್ಟ್ ಮಾಡ್ಕೊಬೇಕು, ಈ ಬಿಸ್ನೆಸ್ ಎನ್ವೈರನ್ಮೆಂಟಿಗೆ ಚೇಂಜ್ ಆಗುತ್ತೆ. ಟೆಕ್ನಾಲಜಿ ಚೇಂಜ್ ಆಗ್ತಿದೆ, ಫ್ಯಾಷನ್ ಚೇಂಜ್ ಆಗ್ತಿದೆ, ಇದಕ್ಕೆ ನಾನು ಏನು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದನ್ನ ಆರ್ಗನೈಸಿಂಗ್ ಹೇಳ್ಕೊಡುತ್ತೆ. ಓಕೆ, ಈ ಒಂದು ಹೊಸ ಪ್ರೋಸೆಸ್ ಬಂದಿದೆ ನಮ್ಮಲ್ಲಿ, ಈ ಹೊಸ ಪ್ರೋಸೆಸ್ಗೆ ಎಲ್ಲಾನು ಚೇಂಜ್ ಮಾಡೋ ಬದಲು ಆ ಪ್ರೋಸೆಸ್ಗೆ ಬೇರೆಯವ್ರನ್ನ ತಂದು ಕೆಲಸ ಮಾಡಿಸೋದು ಒಳ್ಳೆಯದು. ಆ ಥರ ಒಂದು ಆರ್ಗನೈಸಿಂಗ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸ್ಪೆಷಲೈಸೇಷನ್ ಕೊಡ್ತೀರಲ್ಲ, ಆ ಸ್ಪೆಷಲೈಸೇಷನ್ ಅವ್ರು ಆ ಕೆಲಸ ಮಾಡ್ತಾರೆ, ಬೇರೆಯವರೆಲ್ಲ ನಾರ್ಮಲ್ ಕೆಲಸನೇ ಮಾಡ್ಕೊಂಡು ಹೋಗ್ತಾರೆ. ಹೋಲ್ ಪಾರ್ಟ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಎಲ್ಲರೂ ಮತ್ತೆ ಮೊದಲಿಂದ ಹೊಸದು ಕಲ್ತ್ಕೋಬೇಕಾಗುತ್ತೆ. ಬಿಸ್ನೆಸ್ ಎನ್ವೈರನ್ಮೆಂಟ್ ಅನ್ನೋದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಅದು ತುಂಬ ಚೇಂಜ್ ಆಗ್ತಾ ಇರುತ್ತೆ. ಗೌರ್ಮೆಂಟಿಂದ ಆಗಿರ್ಬೋದು, ಫ್ಯಾಷನ್ ಆಗಿರ್ಬೋದು, ಕ್ಲೈಮೇಟ್, ಸುಮಾರು ಎಕನಾಮಿಯಿಂದ ಸುಮಾರು ಚೇಂಜಸ್ ಆಗುತ್ತೆ. ಇದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸರ್ವೈವ್ ಆಗಬೇಕು ಬಿಸ್ನೆಸ್ಸು, ಪ್ರಾಫಿಟ್ ಮಾಡಬೇಕು. ಏನೇ ಚೇಂಜ್ ಬಂದರೂ ಅದನ್ನು ಒಗ್ಗೂಡಿಸ್ಕೊಳ್ಳೇಬೇಕು. ಬಿಸ್ನೆಸ್ ಎನ್ವೈರನ್ಮೆಂಟು ಮಾಡಿರೋ ಚೇಂಜ್ನ ನಾವು ಮಾಡೋಕ್ಕಾಗಲ್ಲ, ಅಯ್ಯೋ ನಾವು ಹಿಂಗೆ ಇರ್ತೀವಿ ಅಂತ ಹೋದರೆ ಬಿಸ್ನೆಸ್ಸೇ ಗ್ರೋ ಆಗಲ್ಲ. ಸೊ ಆರ್ಗನೈಸಿಂಗ್ ಒಂದು ಚೇಂಜ್ನ ಅಳವಡಿಕೆ ಮಾಡ್ಕೊಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್. ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೂ ಆರ್ಗನೈಸಿಂಗ್ ತುಂಬ ಹೆಲ್ಪ್ ಮಾಡುತ್ತೆ. ಹೇಗೆ ಅನ್ನೋದಾದರೆ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಬಿಡುತ್ತೆ, ನೀನು ಈ ಕೆಲಸ ಮಾಡಬೇಕು, ಕ್ಲಾರಿಟಿ ಕೊಟ್ಟಿರುತ್ತೆ, ನೀನು ಇಂಥವ್ರಿಂದ ಆರ್ಡರ್ ತೊಗೋಬೇಕು, ಅವ್ರಿಗೆ ನೀನು ರೆಸ್ಪಾನ್ಸಿಬಿಲಿಟಿ ಇರಬೇಕು. ಈ ಥರ ಇದ್ದಾಗ ಕನ್ಫ್ಯೂಷನ್, ಡೂಪ್ಲಿಕೇಶನ್ ಕೆಲಸಗಳು ಮಾಡಿರೋದನ್ನೇ ಮಾಡೋದು ಅಥವಾ ತಪ್ಪು ಮಾಡೋದಾಗಿರ್ಬೋದು, ಬೇರೆ ಮಾಡೋದಾಗಿರ್ಬೋದು, ಅವನು ಅದೇ ಕೆಲಸ ಮಾಡ್ತಾ ಇರ್ತಾನೆ, ನೀವು ಅದೇ ಮಾಡೋದಾಗಿರ್ಬೋದು, ಇದೆಲ್ಲ ನಿಂತೋಗುತ್ತೆ. ಕನ್ಫ್ಯೂಷನ್ ಇರಲ್ಲ ನಿಮ್ಮ ಮೈಂಡಲ್ಲಿ. ನೀವೇನು ಮಾಡಬೇಕು ಅಂತ ನಿಮಗೆ ಪಕ್ಕಾ ಗೊತ್ತಿರುತ್ತೆ, ನೀವು ಯಾರಿಗೆ ಹೇಳಬೇಕು ಅಂತಲೂ ಗೊತ್ತಿರುತ್ತೆ. ಸೊ ಕನ್ಫ್ಯೂಷನ್ ಎಲ್ಲ ಇಲ್ಲ. ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಕರೆಕ್ಟಾಗಿ ಆಗುತ್ತೆ. ಆರ್ಗನೈಸಿಂಗ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಮ್ಯಾನೇಜ್ಮೆಂಟ್ ಏನಾಗುತ್ತೆ, ಈಸಿಯಾಗಿ ಆಗುತ್ತೆ. ತಲೆ ಬಿಸಿ ಇರಲ್ಲ, ತಲೆನೋವಿರಲ್ಲ. ಅವಾಗೇನಾಗುತ್ತೆ ಅಂದರೆ ಎಫೆಕ್ಟಿವ್ನೆಸ್, ಆಬ್ವಿಯಸ್ಲಿ ಎಫೆಕ್ಟಿವ್ ಅಂದರೆ ಸಖತ್ತಾಗಿ ಯೂಸ್ ಮಾಡ್ಕೊಳೋದಾಗಿರ್ಬೋದು, ವೆಲ್ ಡಿಫೈನ್ಡ್ ಅಂತೆಲ್ಲ ಹೇಳ್ತಾರೆ. ಸೊ ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ. ಮೂವಿಂಗ್ ಆನ್ ಟು 6th ಪಾಯಿಂಟ್, ಡೆವಲಪ್ಮೆಂಟ್ ಆಫ್ ಪರ್ಸನಲ್ ಕೂಡ ಡೆವಲಪ್ ಆಗ್ತಾರೆ. ಈಗ ಇಂಡಿವಿಜುವಲ್ ಕೂಡ ಡೆವಲಪ್ ಆಗ್ತಾರೆ ಅನ್ನೋದನ್ನ ಡೆವಲಪ್ಮೆಂಟ್ ಆಫ್ ಪರ್ಸನಲ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ಗಳು ಹೇಗೆ ಡೆವಲಪ್ ಆಗ್ತಾರೆ ಆರ್ಗನೈಸ್ ಮಾಡೋದ್ರಿಂದ ಅಂದರೆ, ಆರ್ಗನೈಸು ಮ್ಯಾನೇಜರ್ಗೆ ಕ್ರಿಯೇಟಿವಿಟಿನ ಜಾಸ್ತಿ ಮಾಡ್ಕೊಳಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದರೆ ಕೆಲಸನ ಡೆಲಿಗೇಷನ್ ಮಾಡಿಬಿಡ್ತಾರೆ. ಡೆಲಿಗೇಷನ್ ಅಂದರೆ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋದು, ಬೇರೆಯವರು ಅಂದರೆ ನಿಮ್ಮ ಅಂಡರ್ಗೆ ಟ್ರಾನ್ಸ್ಫರ್ ಮಾಡೋದು. ಈಗ ನೀವು ಮ್ಯಾನೇಜರ್ ಆಗಿರ್ತೀರಾ, ನಿಮ್ಮ ಕೆಲಸನ ನಿಮ್ಮ ಕೈ ಕೆಳಗಡೆ ಇರುವಂಥವರು ಸಬಾರ್ಡಿನೇಟ್ಸ್ ಅಂತ ಏನು ಕರೀತಾರೆ, ಅವ್ರಿಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರಾ. ಅವ್ರು ಆ ಕೆಲಸನ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನೀವು ಕೂತ್ಕೊಂಡು ಬೇರೆ ಏನಾದರೂ ಹೊಸ ವೇ ಹುಡ್ಕೋದಾಗಿರ್ಬೋದು, ನ್ಯೂ ವೇನ ಡೆವಲಪ್ ಮಾಡೋದಾಗಿರ್ಬೋದು, ನ್ಯೂ ಮೆಥಡ್ನ ಹುಡ್ಕೋದಾಗಿರ್ಬೋದು, ಈ ಥರ ಕೆಲಸಗಳನ್ನ ಮಾಡ್ಕೊಂಡು ಹೋಗಿದಾಗ ನೀವು ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಬರುತ್ತೆ. ಆ್ಯಂಡ್ ಮೋರ್ ಓವರ್, ನೀವು ಯಾವಾಗ ಕೆಲಸನ ನಿಮ್ಮ ಸಬಾರ್ಡಿನೇಟ್ಸ್ಗೆ ಅಥವಾ ನಿಮ್ಮ ಎಂಪ್ಲಾಯೀಸ್ಗೆ ಟ್ರಾನ್ಸ್ಫರ್ ಮಾಡಿರ್ತೀರ, ಅವ್ರು ಕೂಡ ಆ ಕೆಲಸ, ನಿಮ್ಮ ಕೆಲಸನ ಅವ್ರು ಕಲಿತಾ ಇರ್ತಾರೆ. ಸೊ ನಿಮ್ಮ ಕೆಲಸನ ಅವ್ರು ಕಲಿತಾಗ ಏನಾಗುತ್ತೆ, ಅವ್ರಿಗೆ ಬಿಗ್ ಚಾಲೆಂಜಸ್ ಎದುರಾಗ್ತಾ ಇರುತ್ತೆ. ಮ್ಯಾನೇಜರ್ ಮಾಡೋವಂಥ ಕೆಲಸನ ನಾವೇ ಮಾಡ್ತಾ ಇದೀವಲ್ಲ, ಅವರು ಮುಂದಕ್ಕೆ ಮ್ಯಾನೇಜರ್ ಆದಮೇಲೆ ಕೆಲಸ ಮಾಡಬೇಕಲ್ಲ, ಈಗಲಿಂದನೇ ರೆಡಿ ಆಗ್ತಾ ಇರ್ತಾರೆ. ಸೊ ಅದು ಹೇಗೆ ಆದ್ರೂ ಇಂಡಿವಿಜುವಲ್ಗೆ ತುಂಬ ಡೆವಲಪ್ ಆಗುತ್ತೆ. ಆರ್ಗನೈಸಿಂಗ್ ಮಾಡೋದ್ರಿಂದ ಇಷ್ಟೆಲ್ಲ ಯೂಸ್ ಇದೆ. ಹೊಸ ಏರಿಯಾದಲ್ಲಿ ಕಲ್ತ್ಕೊಬೋದು. ಈಗ ಮ್ಯಾನೇಜರ್ ಸುಮ್ಮನೆ ಕೂತಿದ್ದಾಗ ಬೇರೆ ಬೇರೆ ಏರಿಯಾದಲ್ಲಿ ಗ್ರೋತ್ ಮಾಡೋದು, ಏನು ಆಪರ್ಚುನಿಟೀಸ್ ಇದೆ, ಏನು ಇನೋವೇಟ್ ಮಾಡಿ ನಾನು ಹೊಸ ಮೆಥಡ್ನ ಮಾಡ್ಬೋದು, ಕಾಸ್ಟ್ ಎಲ್ಲಿ ಕಟ್ ಮಾಡ್ಬೋದು, ಕಂಪ್ನಿಗೆ ಹೇಗೆ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಬೋದು 100% ಅನ್ನೋದೆಲ್ಲ ಹುಡ್ಕೊಂಡು ಕೂತ್ಕೋತಾರೆ. ಮೂವಿಂಗ್ ಆನ್ ಟು ದ 7th ಪಾಯಿಂಟ್, ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಗ್ರೋತ್ ಅಂತ. ಹೇಗೆ ಆರ್ಗನೈಸಿಂಗ್ ಮಾಡೋದ್ರಿಂದ ಒಂದು ಗ್ರೋತ್ ಆಗುತ್ತೆ, ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂತ ಹೇಳ್ತಾರೆ.
ಯಾವಾಗ ನೀವು ಡೈವರ್ಸಿಫಿಕೇಶನ್ ಮಾಡ್ತೀರಾ, ಕೆಲಸನ ಡಿವೈಡ್ ಮಾಡಿಬಿಡ್ತೀರಾ, ನೀನು ಈ ಕೆಲಸನೇ ಮಾಡು ಅಂತ ಹೇಳಿದಾಗ ಆರ್ಗನೈಸೇಷನ್ಗೆ ಒಂದು ಚಾನ್ಸ್ ಸಿಗ್ತಾ ಬರುತ್ತೆ. ಒಂದು ಡಿಪಾರ್ಟ್ಮೆಂಟ್ನ ಆ್ಯಡ್ ಮಾಡ್ಬೋದು ಮಧ್ಯದಲ್ಲೇ. ಈ ಡಿಪಾರ್ಟ್ಮೆಂಟ್ಗಿಂತ ಮುಂಚೆ ಈ ಡಿಪಾರ್ಟ್ಮೆಂಟ್ ಹಾಕೋದ್ರಿಂದ ಇಷ್ಟು ಕೆಲಸ ಸೇವ್ ಆಗುತ್ತೆ, ಇಷ್ಟು ಜನ ಎಕ್ಸ್ಪರ್ಟ್ ಬರ್ತಾರೆ, ಇಷ್ಟು ಜನ ಎಕ್ಸ್ಪರ್ಟ್ ಈ ಕೆಲಸನ ಇಷ್ಟು ಬೇಗ ಮಾಡ್ತಾರೆ, ಅದು ಇಷ್ಟು ಬೇಗ ನಮಗೆ ರಿಸಲ್ಟ್ ಕೊಡುತ್ತೆ, ಸೊ ಇಷ್ಟು ಸೇವ್ ಮಾಡುತ್ತೆ. ಈ ಥರ ಎಲ್ಲ ಒಂದು ಪ್ರಾಡಕ್ಟ್ ಲೈನ್ನ ಡೈವರ್ಸಿಫಿಕೇಶನ್ ಮಾಡಿಬಿಡ್ತಾರೆ. ಕಾಸ್ಮೆಟಿಕ್ಸ್ಗಾದರೆ ಒಂದು ರೂಟು, ಒಂದು ಕಂಪ್ನಿಲಿ ಎಷ್ಟೊಂದು ಪ್ರಾಡಕ್ಟ್ಗಳು ವೆರೈಟೀಸ್ ಇರುತ್ತೆ, ಸೊ ದ್ಯಾಟ್ ಇಸ್ ಕಾಲ್ಡ್ ಪ್ರಾಡಕ್ಟ್ ಲೈನು ಪ್ರಾಡಕ್ಟ್ ಮೇಲೆ ಡಿವೈಡ್ ಮಾಡಿಬಿಟ್ಟಿರ್ತಾರೆ. ಕಾಸ್ಮೆಟಿಕ್ಸ್ ಆಗಿರ್ಬೋದು, ಅಪೆರಲ್ಸ್ ಆಗಿರ್ಬೋದು, ಈ ಥರ ಬೇರೆ ಪ್ರಾಡಕ್ಟ್ ಲೈನ್ನೇ ಡಿವೈಡ್ ಮಾಡಿ ಡೈವರ್ಸಿಫೈ ಮಾಡಿ ಆ್ಯಡ್ ಮಾಡ್ತಾರೆ. ಸೊ ಬಿಸ್ನೆಸ್ ಕೂಡ ಗ್ರೋತ್ ಆಗುತ್ತೆ, ಆರ್ಗನೈಸೇಷನ್ ಕೂಡ ಗ್ರೋತ್ ಆಗುತ್ತೆ, ಎಂಪ್ಲಾಯೀಸ್ ಕೂಡ ಗ್ರೋತ್ ಆಗ್ತಾರೆ ಅವರ ಒಂದು ಕೆಲಸದಲ್ಲಿ. ಯಾವಾಗ ಡೈವರ್ಸಿಫಿಕೇಶನ್ ಮಾಡ್ತಾರೆ, ಸ್ಪ್ಲಿಟ್ ಮಾಡ್ತಾರೆ, ನೀನು ಈ ಕೆಲಸ ಮಾಡು, ನೀನು ಇದನ್ನು ಮಾತ್ರ ಮಾಡು ಅಂತ, ಇಟ್ ಕ್ರಿಯೇಟ್ ಮೋರ್ ಆಪರ್ಚುನಿಟೀಸ್ ಅಂತ ಹೇಳ್ತಾರೆ. ಬೇಸಿಕಲಿ ಟೆರಿಟರಿ ಮೇಲೆ ಡಿವೈಡ್ ಮಾಡಿರ್ತಾರೆ, ನಾರ್ತು, ಈಸ್ಟು, ಸೌತ್ ಅಂತ. ಇದೇನು ಮಾಡುತ್ತೆ ಅಂದರೆ, ನಾರ್ತ್ ಇರೋರನ್ನ ನೀನು ಕಾನ್ಸಂಟ್ರೇಟ್ ಮಾಡು, ಸೌತ್ ಇರೋರನ್ನ ನೀವು ಕಾನ್ಸಂಟ್ರೇಟ್ ಮಾಡಿ, ಈಸ್ಟ್ ಇರೋರು ನೀವು, ಈ ಥರ ಮಾಡಿದಾಗ ಸೇಲ್ಸ್ ಜಾಸ್ತಿ ಆಗುತ್ತೆ, ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಇದೆಲ್ಲ ಹೇಗಾಯಿತು ಅಂದರೆ ಆರ್ಗನೈಸಿಂಗಲ್ಲಿ ಇರುವಂಥ ಒಂದು ಟೀಮ್ ವರ್ಕ್. ಆ ಟೀಮ್ ವರ್ಕ್ ಹೇಗೆ ಬರ್ತಿದೆ ಅಂದರೆ ಹೈರಾಚಿಕಲ್ ಅಥವಾ ಸಿಸ್ಟಮ್ಯಾಟಿಕ್ ವೇ ಆಫ್ ಆರ್ಗನೈಸಿಂಗಿಂದ ಇದೆಲ್ಲ ಸಾಧ್ಯ ಆಯಿತು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಯಾರಿಗೆ ಅದು ನೆಸೆಸಿಟಿ ಇದೆಯೋ ಅಲ್ಲಿಗೆ ತಲುಪಲಿ. ಬೈ ದ ವೇ, ನಿಮಗೆ ವಿಡಿಯೋಸ್ ಏನಾದರೂ ಬೇಕಿದ್ದರೆ ಬೇರೆ ನೀವು ಹೋಮ್ ಪೇಜಲ್ಲಿ ಹುಡ್ಕೋ ಬದಲು ಪ್ಲೇಲಿಸ್ಟ್ ಅನ್ನೋ ಒಂದು ಯೂಟ್ಯೂಬಲ್ಲಿ ಪೇಜ್ ನಿಮಗೆ ಕಾಣಿಸುತ್ತೆ. OBC ಅಂತ ಹೊಡೆದಾಗ ಹೋಮ್ ವಿಡಿಯೋಸ್ ಪ್ಲೇಲಿಸ್ಟ್ ಅಂತ ಇರುತ್ತೆ. ಸೊ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಅಲ್ಲಿ ಪ್ಲೇಲಿಸ್ಟ್ ಚಾಪ್ಟರ್ ವೈಸ್ ಕನ್ನಡ ಇಂಗ್ಲೀಷ್ ಎಲ್ಲ ಚಾಪ್ಟರ್ದು ನಿಮಗೆ ಸಿಗುತ್ತೆ. ನೋಡಿ, ಶೇರ್ ಮಾಡಿ. ಕ್ಲಿಕ್ ಟು ವಾಸ್ ನೆಕ್ಸ್ಟ್ ಸೀರೀಸ್ ವಿಚ್ ಇಸ್ ಆನ್ ಆರ್ಗನೈಸಿಂಗ್ ಸ್ಟ್ರಕ್ಚರ್ ಮೇಲಿರುತ್ತೆ ವಿಡಿಯೋ. ಸಪೋರ್ಟ್ ಅಸ್ ಬೈ ಸಬ್ಸ್ಕ್ರೈಬಿಂಗ್. ಅದೇ ದೊಡ್ಡ ಕೆಲಸ, ಸಬ್ಸ್ಕ್ರೈಬ್ ಮಾಡೋದೇನೆ. ಸಬ್ಸ್ಕ್ರೈಬ್ ಮಾಡಿದ್ರೇ ಖುಷಿಯಾಗೋಯ್ತು ಅಂತ ಇಟ್ಕೊಳ್ಳಿ, ಬಿಕಾಸ್ ಸಬ್ಸ್ಕ್ರೈಬ್ ಮೋಟಿವೇಟ್ ಮಾಡುತ್ತೆ. ಓಕೆ, ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ಜನ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಿದೆ. ನಮ್ಮನ್ನು ನಂಬ್ಕೊಂಡು ಒಂದು ಟೀಮ್ ಅಥವಾ ಒಂದು ಸೆಟ್ ಕಾಯ್ತಿದ್ದಾರೆ ಅಂದಾಗ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಓಕೆ, ಇಷ್ಟು ಜನ ನಮಗಿದ್ದಾರೆ, ಇಷ್ಟು ಕ್ಲಾಸ್ ಇದೆ ನಮ್ಗೆ ಇವತ್ತು, ಇಷ್ಟು ನಾವು ರೆಡಿ ಆಗಬೇಕು ಅನ್ನೋ ಥರ. ಸೊ ಇಟ್ ಹೆಲ್ಪ್ಸ್ ಮೀ. ಸುಮ್ಮನೆ ಕತೆ ಹೇಳ್ತಾ ಇದ್ದೀನಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಸೀರೀಸ್. ಬೈ.